ಸರ್ಕಾರ ಹೊರಡಿಸಿರುವ 56,432 ಹುದ್ದೆಗಳನ್ನು ಒಳ ಮೀಸಲಾತಿ ಜಾರಿಗೊಳಿಸಿದ ಬಳಿಕವೇ ಭರ್ತಿ ಮಾಡಬೇಕು. ನಾಗಮೋಹನ್ ದಾಸ್ ವರದಿ ಪ್ರಕಾರ ಒಳ ಮೀಸಲಾತಿ ಜಾರಿ ಮಾಡಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಒತ್ತಾಯಿಸಿ ಮಾರ್ಚ್ 6ರಂದು ದಾವಣಗೆರೆ ಬಂದ್ ನಡೆಸಲಾಗುವುದು ಎಂದು ಮಾದಿಗ ಸಮಾಜದ ಮುಖಂಡ ಎಚ್ ವಿಶ್ವನಾಥ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಲಗೈ ಸಮಾಜದ ಕೆಲ ಶಾಸಕರು ಮತ್ತು ಸಚಿವರು ಒಳ ಮೀಸಲಾತಿ ಜಾರಿಯಾಗದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಎಂದು ಆರೋಪಿಸಿದರು. ಸ್ವಚ್ಛತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಾದಿಗ ಸಮುದಾಯಕ್ಕೆ ಎಚ್.ಎನ್. ನಾಗಮೋಹನ್ ದಾಸ್ ವರದಿ ಶಿಫಾರಸು ಮಾಡಿದಂತೆ ಒಳ ಮೀಸಲಾತಿ ನೀಡಬೇಕಾಗಿದ್ದರೂ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದರು. ಮುಖಂಡ ಆಲೂರು ಲಿಂಗರಾಜ್ ಮಾತನಾಡಿ, 56,432 ಹುದ್ದೆಗಳ ಮಾದಿಗ ಸಮುದಾಯಕ್ಕೆ 3,757 ಹುದ್ದೆಗಳು ಲಭ್ಯವಾಗಬೇಕು. ಒಳ ಮೀಸಲಾತಿ ಜಾರಿಯಾಗದಿದ್ದರೆ ಈ ಹುದ್ದೆಗಳು ಬೇರೆಯವರ ಪಾಲಾಗುತ್ತವೆ. ಸರ್ಕಾರದಲ್ಲಿ ಇರುವ ಮಾದಿಗ ಸಮುದಾಯದ ಶಾಸಕರು ಹಾಗೂ ಸಚಿವರು ಸ್ವಾಭಿಮಾನ ಹೊಂದಿದ್ದರೆ ತಕ್ಷಣ ರಾಜೀನಾಮೆ ನೀಡಬೇಕು. ಒಳ ಮೀಸಲಾತಿ ಜಾರಿಗೆ ಸುಪ್ರೀಂ ಕೋರ್ಟ್ ಆದೇಶ ಹಾಗೂ ರಾಜ್ಯಪಾಲರ ಅಂಕಿತ ಇದ್ದರೂ ಸರ್ಕಾರ ವಿಳಂಬ ಮಾಡುತ್ತಿದೆ. ಈ ಹಿನ್ನೆಲೆ ಸರ್ಕಾರದ ಧೋರಣೆ ಖಂಡಿಸಿ ಮಾರ್ಚ್ 6ರಂದು ದಾವಣಗೆರೆ ಬಂದ್ ನಡೆಸಲಾಗುವುದು. ಈ ಬಂದ್ಗೆ ಜಿಲ್ಲೆಯ ಎಲ್ಲಾ ಸಂಘಟನೆಗಳು ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಗುಡ್ಡಪ್ಪ, ಹಾಲೇಶ್, ಮಲ್ಲೇಶ್, ರಾಘವೇಂದ್ರ, ಪ್ರಭಾಕರ್, ಮಾಲತೇಶ್, ಲಿಂಗರಾಜ್, ರವಿಕುಮಾರ್ ಸೇರಿದಂತೆ ಮತ್ತಿತರರಿದ್ದರು. ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ವರದಿ ತಮಗೆಲ್ಲ ತಿಳಿದಿದೆ. ಅವರು ಪ್ರವರ್ಗ 5 ಮಾಡಿದ್ರು ಆ ಸಂದರ್ಭದಲ್ಲಿ. ಯಾಕಂದರೆ ಒಂದು ಸಂದರ್ಭದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಆಧಾರದ ಮೇಲೆ ಸಮೀಕ್ಷೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಯಾವ ಸಮಾಜ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿತಕ್ಕಂಥ ಪಟ್ಟಿ ಮಾಡಿ ಮತ್ತು ಅಲ್ಲಿರ್ತಕ್ಕಂಥ ಹೋಮೋಜೀನಿಯಸ್ ಕೂಡ ಅವರು ಮಿಲ್ಕಿ ಲೇಯರನ್ನು ತೆಗೆದುಕೊಂಡು ಕೂಡ ಆ ವರದಿಯನ್ನು ಸಬ್ಮಿಟ್ ಮಾಡಿ ಆ ವರದಿ ಕೂಡ ರಾಜ್ಯಾದ್ಯಂತ ಚರ್ಚೆ ಆದಮೇಲೆ ಅದು ಸಂಪುಟ ಅಂಕಿತ ತಗೊಂಡಾದ ಮೇಲೆ ಇವತ್ತಿನ ದಿನಮಾನಗಳಲ್ಲಿ ನೇರವಾಗಿ ಹೇಳ್ತಕ್ಕಂಥ ಪ್ರಶ್ನೆ ಇಷ್ಟೇ. ಇಲ್ಲಿ 56,000 ಹುದ್ದೆಗಳನ್ನು ಅವರು ಭರ್ತಿ ಮಾಡಲಿಕ್ಕೆ ಅನೌನ್ಸ್ ಮಾಡಿದ್ದಾರೆ. ಆದರೆ ಆ ಭರ್ತಿ ಒಳ ಮೀಸಲಾತಿಯನ್ನು ಅಳವಡಿಸಲೇ ಭರ್ತಿ ಮಾಡಿದಿರತಕ್ಕಂಥದ್ದು ಅದು ನಮ್ಮ ಮಾದಿಗ ಸಮಾಜದ ಆಕ್ರೋಶಕ್ಕೆ ಕಾರಣವಾಗಿದೆ. ಅದು ಯಥಾವತ್ತಾಗಿ ನಮಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ ನಂತರವೇ ಅದನ್ನು ಮಾಡಬೇಕು. ಈಗ ನಾವು ಕೇಳ್ತಕ್ಕಂಥ ಸಾಮಾನ್ಯ ವರ್ಗದವ್ರಿಗೆ ಏನು ಮಾಡ್ಬೇಕಂತ ಇದ್ದೀರೋ ಅದನ್ನು ಮಾಡಿಬಿಡಿ. ಒಳ ಮೀಸಲಾತಿ ಸಂಬಂಧಪಟ್ಟಂತೆ ನಮಗೆ 17% ಇಟ್ಕೊಂಡೇ ಇದು ಮಾಡಬೇಕಂತೇಳಿ ನಮ್ಮ ಮಾದಿಗ ಸಮಾಜ ಇವತ್ತು ಆಗ್ರಹಪಡಿಸ್ತದೆ. ಒಂದು ವಿಷಯವನ್ನು ಈ ಸರ್ಕಾರಕ್ಕೆ ಗಮನಕ್ಕೆ ತರ್ತಿದ್ವಿ. ತೆಲಂಗಾಣದಲ್ಲಿ ಯಾವ ರೀತಿ ಮಾಡಿದ್ರು, ಆಂಧ್ರದಲ್ಲಿ ಯಾಕೆ ಯಾವ ರೀತಿ ಮಾಡಿದ್ರು, ಈ ರೀತಿಯಾಗಿ ಕೆಲವೇ ಜನರ ಕೈಗೊಂಬೆಯಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಕೆಲಸ ಇಡೀ ಕರ್ನಾಟಕದ ಮಾದಿಗರ ಧ್ವನಿಯನ್ನು ಹತ್ತಿಕ್ಕತಕ್ಕಂಥ ಕೆಲಸ ಕಳೆದ 36 ವರ್ಷಗಳಿಂದನೂ ಕೂಡ ನಿರಂತರವಾದಂಥ ತ್ಯಾಗ, ಬಲಿದಾನ, ಹೋರಾಟ ಎಲ್ಲದನ್ನು ಲಾಠಿ ಏಟು, ಬೂಟೇಟು ತಿಂದಂಥ ಈ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಮಾಧ್ಯಮಕ್ಕೆ ಎಲ್ಲದೂ ಗೊತ್ತಿದೆ. ಇವರು ಎತ್ತಕ್ಕಂಥ ಜನ ಮತ್ತು ಇಡೀ ಪೌರಕಾರ್ಮಿಕರಿಗೆ ತಮ್ಮ ಆರೋಗ್ಯವನ್ನು ಲೆಕ್ಕಿಸಿ ಬೇರೆಯವರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಈ ಸಮುದಾಯ ಮತ್ತು ಸತ್ತ ಜಾನುವಾರುಗಳನ್ನು ಇರ್ತಕ್ಕಂಥ ಸಮುದಾಯ, ಇಂಥ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಭಾರತ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ನೀಡಿರ್ತಕ್ಕಂಥದ್ದೇ ಭಾಳ ಗಟ್ಟಿಯಾಗಿದೆ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ತಮಗೆ ಹೇಳಲಿಕ್ಕೆ ಪತ್ರಿಕೆ ಮೂಲಕ ನಾನು ಬಯಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತೇನು ನಾವು ಕರೆದಿರ್ತಕ್ಕಂಥದ್ದು ಅಂತ ಹೇಳಿದ್ರೆ 6ನೇ ತಾರೀಕು ದಾವಣಗೆರೆ ಜಿಲ್ಲೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕಂತ ನಾವು ಇಡೀ ಮಾದಿಗ ಸಮಾಜದವರು ಒಕ್ಕರಿನಿಂದ ನಾವು ತೀರ್ಮಾನ ಮಾಡಿದ್ದೀವಿ. ಆ ತೀರ್ಮಾನ ಹೇಗೆ ಅಂತ ಹೇಳಿದ್ರೆ ಎಲ್ಲ ವರ್ತಕರ ಸಂಘಕ್ಕೆ, ಲಾರಿ ಮಾಲೀಕರ ಸಂಘಕ್ಕೆ, ಆಟೋ ಚಾಲಕರ ಸಂಘಕ್ಕೆ, ಎಲ್ಲ ವರ್ಗದಲ್ಲಿ ಬರ್ತಕ್ಕಂಥ ಎಲ್ಲರನ್ನು ನಾವು ಅವ್ರ ಕೈ ಮುಗಿದು ದೈನಾಸಿಯಾಗಿ ನಮಗೆ ಅನ್ಯಾಯ ಆಗಿದೆ, ಅವ್ರ ಕೈ ಮುಗಿದು ನೀವು ಬಂದ್ ಮಾಡಿ ಅಂತೇಳಿ ಅವ್ರಿಗೆ ಮನವಿ ಪತ್ರವನ್ನು ನಾವು ಕೊಟ್ಟ ಮೇಲೆ ನಂತರ ನಾವು ಪೊಲೀಸ್ ಅಧಿಕಾರಿಗಳು ಎಲ್ಲರನ್ನೂ ಸಹಕಾರ ತೊಗೊಂಡು ನಾವು SCಗಳು ಅಂತ ಹೇಳ್ಬಿಟ್ಟು ಅದು ಸಂವಿಧಾನದೊಳಗಡೆ ಇದೆ. ಸಡಿಲಿಕೆ ಅದು ಇದು ಅಂತ ಬರೋದಿಲ್ಲ. ಅಲ್ಲಿ 9th ಶೆಡ್ಯೂಲ್ ಇದೆ. 9th ಶೆಡ್ಯೂಲ್ ಅಂತ ಆ ಇದರೊಳಗಡೆ SCಗಳಿಗೆ ಅಂತೇಳಿ ರಿಸರ್ವೇಷನ್ ಮಾಡ್ತಾರೆ. ಅದರ ಸಡಿಲಿಕೆ ಇದ್ದೇ ಇರುತ್ತೆ. ಆದರೆ ಈಗೇನಾದರೂ ತರಾತುರಿಯಲ್ಲಿ ಇವರು ನೇಮಕಾತಿಗಳನ್ನು ಮಾಡ್ಕೊಂಡ್ರೆ ನಮ್ಮವ್ರಿಗೆ ಸೀನಿಯರಿಟಿ ಹೋಗುತ್ತೆ. ಒಂದು ತಿಂಗಳು ಕೂಡ ಭಾಳ ಮುಖ್ಯ ಆಗುತ್ತೆ, ಒಂದು ದಿನನೂ ಮುಖ್ಯ ಆಗುತ್ತೆ, ಸೀನಿಯರಿಟಿ ಹೋಗಿಬಿಡ್ತೈತಿ. ನೇಮಕಾತಿ ಪ್ರಕ್ರಿಯೆಗಳನ್ನು ಎಲ್ಲ ಒಟ್ಟಿಗೆ ಮಾಡ್ಕೋಬೇಕು ಅವರು. ಈಗ ಎರಡನೇದು ನಾವೇನು ಹೇಳ್ತಿದ್ದಾರೆ, ಇವತ್ತು ಒಳ ಮೀಸಲಾತಿ ವಿಚಾರವಾಗಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾಯಿದೆ.
ನಮ್ಮ ಸಮಾಜ ತುಂಬ ತೀರಾ ಹಿಂದುಳಿದಿದೆ. ನಾವು ಅನಕ್ಷರಸ್ಥರು ತುಂಬ, ಅದರಲ್ಲಿ ಕೂಲಿನಲ್ಲಿ ಮಾಡ್ಕೊಂಡು ಓದ್ಕೊಂಡು ಬೆಳ್ಕೊಂಡು ಬಂದಂಥ ನಾವು ಕಡಿಮೆ ಸಂಖ್ಯೆಯಲ್ಲಿ ಇರ್ತೀವಿ. ನಮಗೆ ಉದ್ಯೋಗದ ಅವಕಾಶಗಳು ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತಾಯಿದ್ವಿ. ಆದರೆ ಮೀಸಲಾತಿಯಲ್ಲಿ ಬರ್ತಕ್ಕಂಥ ಪಾಲನ್ನು, ನಮಗೆ ಸಿಗಬೇಕಾದ ಪಾಲನ್ನು, ಸಿಂಹ ಪಾಲನ್ನು ಇತರೆಯವರು ಅದನ್ನ ಅನುಭವಿಸ್ತಾ ಇದ್ದರು. ರಾಜಕೀಯ ಇರ್ಬೋದು, ಉದ್ಯೋಗ ಇರ್ಬೋದು, ಶಿಕ್ಷಣ ಎಲ್ಲದರಲ್ಲೂ ಕೂಡ ಬೇರೆಯವರು ಅನುಭವಿಸೋದು ನಮ್ಮನ್ನು ಅವಕಾಶ ವಂಚಿತರನ್ನಾಗಿ ಮಾಡ್ತಾಯಿದ್ರು. ಅದೇ ಕಾರಣಕ್ಕೆ ನಾವು ಪ್ರತ್ಯೇಕವಾಗಿ ಒಳ ಮೀಸಲಾತಿ ಮಾಡಿಕೊಡಿ, ನಮಗೆ ನಮ್ಮ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟಕ್ಕೆ ಅನುಗುಣವಾಗಿ ನಮಗೆ ಮೀಸಲಾತಿಯನ್ನು ಕೊಡಿ ಅಂತ ನಾವು ಹೋರಾಟಗಳನ್ನು ಅನೇಕ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಗಮನಿಸಿದ್ದೀರ. ಈಗೇನಾಗಿದೆ, ಒಳ ಮೀಸಲಾತಿ ಕೊಟ್ಬಿಡ್ತೀವಿ ಅನ್ನೋಂಥದ್ದು ಪ್ರಣಾಳಿಕೆಯಲ್ಲಿ ಈಗಿನ ಸರ್ಕಾರ ಇಟ್ಕೊಂಡ್ರು. ಅದನ್ನು ಕೊಡಲಿಲ್ಲ, ಮೀನಾಮೇಷ ಮಾಡಿದ್ರು. ನಾವೇನು ಮಾಡಿದ್ವಿ, ಕೋರ್ಟಿಗೆ ಹೋದ್ವಿ. ಕೋರ್ಟ್ ಕೂಡ ಸಂದೇಶ ಕೊಡ್ತು, ಆದೇಶ ಕೊಡ್ತು, ಅವ್ರನ್ನ ಮಾಡ್ಬೋದು, ಅವ್ರಿಗೆ ಅವಕಾಶ ಕೊಡ್ಬೋದು ಅನ್ನೋಂಥ ಸಂದೇಶವನ್ನು ಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಾಗ ಅದನ್ನೂ ವಿಳಂಬ ಮಾಡಿದರು. ಈಗ ಮತ್ತೆ ನಾಗಮೋಹನ್ ದಾಸ್ ಆಯೋಗ ಅಂತ ಇವರೊಂದು ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೆ AG ಸದಾಶಿವ ಆಯೋಗವನ್ನು ರಚನೆ ಮಾಡಿತ್ತು. ಆಮೇಲೆ BJP ಸರ್ಕಾರ ಬಂದು ಮಾಧುಸ್ವಾಮಿ ಆಯೋಗ ರಚನೆ ಮಾಡಿತ್ತು. ಈಗ ಮತ್ತೆ ಪುನಃ ಕಾಂಗ್ರೆಸ್ ಸರ್ಕಾರ ಬಂದು ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡ್ತು. ನಾಗಮೋಹನ್ ದಾಸ್ ಅವರ ಆಯೋಗದ ಪ್ರಕಾರ, AG ಸದಾಶಿವ ಆಯೋಗದ ಪ್ರಕಾರ, ಮಾಧುಸ್ವಾಮಿ ಆಯೋಗದ ಪ್ರಕಾರ ಮಾದಿಗರೇ ನಂಬರ್ 1. 6%, 6% ಮಾದಿಗರಿದ್ದಾರೆ ಅಂತೇಳಿ ಎಲ್ಲ ವರದಿಗಳು ಹೇಳಿವೆ. ಕರ್ನಾಟಕದ ಜನತೆಗೆ ಗೊತ್ತಿದೆ, ಆಳುವ ಎಲ್ಲ ಸರ್ಕಾರಗಳಿಗೂ, ವಿರೋಧ ಪಕ್ಷರಿಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ನಮಗೆ ದಕ್ಕಿರೋದೆಷ್ಟು? ಕೇವಲ 1% ಇಲ್ಲಿ ತನಕ ಪ್ರತ್ಯೇಕವಾಗಿ. ಆದರೆ ನಮಗೆ 6% ಸವಲತ್ತು ನಾವು ಅನುಭವಿಸೋಕ್ಕೆ ಸಾಧ್ಯ ಆಗುತ್ತೆ. ಈಗ 56,432 ಹುದ್ದೆಗಳನ್ನು ನೇಮಕ ಮಾಡ್ಕೊಳ್ಳಿಕ್ಕೆ ಆದೇಶ ಕಾಲ್ ಮಾಡಿದ್ದಾರೆ. ಅದರಲ್ಲಿ ನಮಗೆ ನಮ್ಮ ಪಾಲು ನಮಗೆ ಕೊಟ್ಟರೆ ನಾವು 3,750 ಹುದ್ದೆಗಳು ನಮಗೆ ಸಮಾಜಕ್ಕೆ ದಕ್ಕುತ್ತೆ. ಇಲ್ಲ ಅಂದರೆ 100 ಕೂಡ ಸಿಗೋದಿಲ್ಲ. ಆ ಕಾರಣದಿಂದ ನಾವು ತಡೆ ಹಿಡಿಬೇಕು, ಅದನ್ನು ನೇಮಕಾತಿ ಹಳೆ ರೋಸ್ಟ್ರನ್ನ ತಡೆ ಹಿಡಿಬೇಕು. ಹೊಸ ಒಳ ಮೀಸಲಾತಿ ಅನ್ವಯ, ನಾಗಮೋಹನ್ ದಾಸ್ ವರದಿ ಅನ್ವಯ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮುಖಾಂತರ ಮತ್ತು ರಾಜ್ಯಪಾಲರು ಅಂಕಿತ ಹಾಕ್ಸ್ಕೊಂಬಂದ್ರೆ ಅಲ್ಲೂ ಕೂಡ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ.